ಡಬ್ಬ ತುಂಬಿಡೋದು. ಚೌತಿ ಮಾರೋ ದಿನ ಪಂಚಮಿ ಇದು ದಾನ ಅಂತ ಬರ್ತದಲ್ಲ, ಚೌತಿ ಮಾರ ಧರ್ಮ ಹಚ್ಚೋದು. ಆ ದಿವಸ ರಾಶಿ ಜನ ಬರ್ತಾರೆ, ಅವ್ರಿಗೆಲ್ಲ ಹಿಂಗೆ ಇಟ್ಕೊಂಡು ಎಲ್ಲರಿಗೂ ನಂದು ಕೊಡೋದು. ನಮ್ಮ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮದು ತಿಂಡಿ ಆಯಿತು. ಇವತ್ತಿನ ತಿಂಡಿಗೆ ನಮ್ಮ ಮನೇಲಿ ತೆಂಗಿನ ಹಾಲು ಮತ್ತು ಉಪ್ಪು ದೋಸೆ ಮಾಡಿದ್ವಿ. ಹಾಗೆ ತಿಂಡಿ ಮಾಡಿಕೊಂಡು ಅಮ್ಮನ ಕಡೆಯವರೆಲ್ಲರೂ ಹಸಿವಲಿಗೆ ಹೋಗಿದ್ದಾರೆ. ಇವತ್ತು ನಮ್ಮದು ಗಣೇಶ ಚತುರ್ಥಿಗೆ ಚಕ್ಲಿ ವಡೆ ಎಲ್ಲನೂ ಮಾಡ್ತಾಯಿದ್ವಿ. ಹಾಗಾಗಿ ಬೆಳಗ್ಗಿನ ಎಲ್ಲರೂ ಕೂಡ ಬ್ಯುಸಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ದಾದನ ಕಡೆಯವರೆಲ್ಲ ತೋಟಕ್ಕೆ ಹೋಗಿದ್ದಾರೆ. ಇನ್ನು ನಂದು ಕೊಟ್ಟಿಗೆ ಕೆಲಸ ಮತ್ತು ಅಡುಗೆ ಮಾಡಬೇಕು. ಆಮೇಲೆ ಅವರು ಎಲ್ಲರೂ ಕೂಡ ಹಸಿ ಹೊಲದಲ್ಲಿ ಮಾಡ್ಕೊಂಡು ಬಂದಾದಮೇಲೆ ನಮ್ಮದು ವಡೆ ಕಂಬಳವನ್ನು ಶುರು ಮಾಡ್ತೀವಿ. ಹಾಗೆ ಪ್ರತಿ ವರ್ಷ ಕೂಡ ನಮ್ಮ ಮನೇಲಿ ಅಕ್ಕಿ ವಡೆ ಚಕ್ಲಿ ಎಲ್ಲನೂ ಮಾಡ್ತೀವಲ್ಲ. ಹೋದ ವರ್ಷ ಕೂಡ ಚಕ್ಲಿ ವಡೆಯನ್ನೆಲ್ಲ ಮಾಡೋದನ್ನೆಲ್ಲ ವಿಡಿಯೋ ಮಾಡಿದ್ದೆ. ಹಾಗೆ ಈ ವರ್ಷ ಇವತ್ತು ಇಟ್ಕೊಂಡಿದ್ದೀವಿ. ಇನ್ನು ನಾಡಿದ್ದು ಗಣೇಶ ಚತುರ್ಥಿ ಆಗ್ತದೆ. ಇವತ್ತು ನಾವು ಗುರುವಾರ, ಶನಿವಾರ ಮತ್ತು ರವಿವಾರ ಗಣೇಶ ಚತುರ್ಥಿ ಇದೆ. ಹಾಗೆ ಮತ್ತು ಇವತ್ತಿನ ದಿನ ನಮ್ಮ ಮನೇಲಿ ವಡೆ ಚಕ್ಲಿ ಮಾಡಬೇಕು. ನಿನ್ನೆ ನಮ್ಮದು ಪೂಜೆಯನ್ನು ಆದಮೇಲೆ ನಾನು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿಲ್ಲ. ಅದಾದಮೇಲೆ ಮನೆಗೆ ಬಂದು ನಮ್ಮದು ಪ್ರತಿದಿನದ ತೋಟದ ಕೆಲಸ, ಅಡುಗೆ ಕೆಲಸ, ಕೊಟ್ಟಿಗೆ ಕೆಲಸ ಇದೆಲ್ಲ ಇರುತ್ತೆ ನೋಡಿ. ಅದಕ್ಕಾಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಪೂಜೆ ಆದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹಾಗೆ ಮತ್ತು ಬನ್ನಿ, ಇವತ್ತು ನಾವು ವಡೆ ಚಕ್ಲಿನೆಲ್ಲ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ನಿಮಗೆ. ದಿನನಿತ್ಯದ ಕೆಲಸಗಳೆಲ್ಲ ಇರ್ತದೆ ನೋಡಿ. ಅದೆಲ್ಲನೂ ಕೂಡ ಮುಗಿಸಿದ್ದಾಯಿತು. ಇನ್ನು ವಡೆ ಕಂಬಳವನ್ನು ಶುರು ಮಾಡೋದು. ಗಣೇಶ ಚತುರ್ಥಿಗೆ ಇಟ್ಮೋನ್ ಹೆಂಡತಿ ಬರಬೇಕು ವಡೆ ಕಂಬಳವನ್ನು ಮಾಡೋದಕ್ಕೆ. ಅವ್ರು ಬಂದಾದಮೇಲೆ ಶುರು ಮಾಡೋದು. ಈಗೇನೇನು ತಯಾರಿ ಎಲ್ಲ ಇರುತ್ತೆ ನೋಡಿ, ಅದೆಲ್ಲನೂ ಮಾಡ್ಕೊಳ್ಳೋದು. ಮತ್ತೇನಂತಂದರೆ ನಿನ್ನೆ ಅವ್ರ ಮನೇಲಿ ಮಾಡಾಯಿತು, ಅಮ್ಮ ಹೋಗಿ ಮಾಡಿದ್ದಾರೆ. ಇವತ್ತು ಅವರು ಬಂದು ನಮ್ಮ ಮನೇಲಿ ಮಾಡೋದು. ಹೀಗೆ ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ನಮ್ಮ ಮನೆಗೆ ಗಣೇಶ ಚತುರ್ಥಿಗೆ ಯಾರು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಅಂತ ತೋರಿಸ್ತೇನೆ ನಿಮಗೆ ನೋಡಿ. ನಮ್ಮ ಶಿರಲ್ಲಿ ದೊಡ್ಡಮ್ಮ ಬಂದಿದ್ದಾರೆ. ದೊಡ್ಡಮ್ಮ, ನಮ್ಮನೆ ಗಣೇಶ ಹಬ್ಬಕ್ಕೆ ಈ ವರ್ಷ ನೀವು ನೆಂಟ್ರ? ಹೌದು. ಈಗೆಂತ ಮಾಡ್ತಾ ಇದ್ದಾರೆ? ಈಗ ವಡೆ ಚಕ್ಲಿ ಹಾಕೋಕೆ ಡಬ್ಬ ಚಕ್ ಮಾಡ್ತಾವೆ. ಮತ್ತೆ ಇವಾಗ ಮತ್ತೆ ಸ್ನಾನ ಮಾಡ್ಕೊಂಡು ವಡೆ ಚಕ್ಲಿ ಎಲ್ಲ ಮಾಡಬೇಕು. ಈ ಪ್ಲಾಸ್ಟಿಕ್ದಲ್ಲೆಲ್ಲ ಹಾಕೋ ಕಡ್ಡಿ ಇಲ್ವ ತಿನ್ನುವಂಥ ವಸ್ತುನ? ಪ್ಲಾಸ್ಟಿಕ್ನಲ್ಲಿ ಹಂಗೆ ಹಾಕೋಕಿಲ್ಲ. ಅದರಲ್ಲೊಂದು ಒಳ್ಳೆ ಕವರ್ ತಂದು ಹಾಕೊಂಡು ಆ ಕವರ್ ಚೆಂದ ಒರೆಸ್ಕೊಂಡು ಕವರೆಲ್ಲ ಕ್ಲೀನ್ ಮಾಡ್ಕೊಂಡು ಕವರ್ ಒಳಗೆಲ್ಲ ಡಬ್ಬ ಹಾಕೊಂಡು ಅದೆಲ್ಲ ಚಕ್ಲಿ ಎಲ್ಲ ವಡೆ ಹಾಕೊಂಡು ಇಡೋದು. ನಮ್ಮ ಸೈಡ್ಗೆಲ್ಲ ಮತ್ತೆ ಸಣ್ಣ ಸಣ್ಣ ಕವರಾಗೆಲ್ಲ 5 ವಡೆ, 3 ವಡೆ, 3 ಚಕ್ಲಿ ಎಲ್ಲ ಹಾಕಿ ಕವರ್ ಮಾಡೋದು. ಕವರ್ ಮಾಡಿ ಒಂದು ಡಬ್ಬ ತುಂಬಿಡೋದು. ಮತ್ತೆ ಬಂದರ್ಗೆಲ್ಲ ಕೊಡೋದು. ಅದ್ರ ಸಂಗಡೆ ಮತ್ತೆ 2-3 ಕೊಟ್ಟಿ ರೊಟ್ಟಿ, ಆ ಕೊಟ್ಟಿ ರೊಟ್ಟಿ ಎಲ್ಲ ಹಾಕೋದು. ಎಲ್ಲ ಒಂದು ಪ್ಯಾಕ್ ಮಾಡೋದು. ಪ್ಯಾಕ್ ಮಾಡಿ ಡಬ್ಬ ತುಂಬಿಡೋದು. ಚೌತಿ ಮಾರೋ ದಿನ ಪಂಚಮಿ ಇದು ದಾನ ಅಂತ ಬರ್ತದಲ್ಲ, ಚೌತಿ ಮಾರ ಧರ್ಮ ಹಚ್ಚೋದು. ಆ ದಿವಸ ರಾಶಿ ಜನ ಬರ್ತಾರೆ,
ಅವ್ರಿಗೆಲ್ಲ ಹಿಂಗೆ ಇಟ್ಕೊಂಡು ಎಲ್ಲರಿಗೂ ಒಂದೊಂದು ಕೊಡೋದಾ? ಕೊಡೋದು. ನಮ್ಮ ಹೊನ್ನವರದಲ್ಲಿ ಮಾಡೋದಿಲ್ಲ ಹಿಂಗೆ. ನಿಮ್ಮ ಶಿರೆಲ್ಲ ಸೆಟ್ ಮಾಡ್ತಾರೆ ಹಿಂಗೆ? ಎಲ್ಲ ಕೊಡ್ತಾರೆ. ಎಲ್ಲ ಹಸಿ ಜನ ಬರ್ತಾರೆ, ಹಾಂ, ಅವ್ರಿಗೆ ಎಲ್ಲ ಹಿಂಗೆ ಡಬ್ಬ ತುಂಬಿಟ್ಕೊಂಡು ನಾವು ಕೊಟ್ಟರೆ ಹಾಂ, ನಮ್ಮ ಅಕ್ಕಿ ಮನೆಗೆ ನಾವು ಕೊಟ್ಟರೆ ನಮ್ಮ ಕೊಡಕ್ಕೆ ನನ್ನ ಕೂಸ್ತಿರೋ. ಹೌದಾ? ನಮ್ಮ ಬದಿಗೆ ಹಳಿ ಕಾಲದಲ್ಲೇನೋ ವಡೆ ಬಿಡೋಕೆ ಹೋಗೋದು ಹೇಳಿ ಮಾಡ್ತೀರಂತೆ. ಆ ಥರ ಎಲ್ಲರ ಮನೆಗೆ ಹೋಗಿ ವಡೆ ಚಕ್ಲಿ ಕೇಳ್ತೀರಂತೆ, ಕೊಡ್ತೀರಂತೆ. ಈಗೆಲ್ಲ ಯಾರೂ ಹೋಗೋದಿಲ್ಲ. ನಮ್ಮ ಸೈಡ್ ಮಾಡ್ತಾರೆ. ನಮ್ಮ ಕಡೆಗೆ ಈಗ ಆ ಪದ್ಧತಿ ಇಲ್ಲ, ವಡೆ ಕೊಡೋದಲ್ಲ. ಈ ಕಡೆಗಿಲ್ಲ, ನಮ್ಮ ಕಡೆಗೆ ಎಲ್ಲ ಕಡೆಗೆ ಹೋಯ್ತಾರೆ, ಎಲ್ಲ ಚೆನ್ನಾಗಿ ಹೋಯ್ತಾರೆ. ಹೌದಾ? ನಾವು ಹೋದರೆ ನಮ್ಮ ಕಡೆಗೆ ಅವ್ರ ಮನೇಲಿ ಮಾಡ್ಕೊ ತಿಂದೇ ಹೆಚ್ಚಾಗಿ ಹೋಗೋದು. ಈಗ ಯಾರ ಮನೆಗೂ ಹೋಗೋದಿಲ್ಲ. ಎಲ್ಲರಿಗೂ ಡಬ್ಬಗೆ ಎಲ್ಲರಿಗೂ ಎಲ್ಲರ ಮನೆಯಲ್ಲ ಒಂದೊಂದು ಬ್ಯಾರಲ್ ತುಂಬಿಡ್ತಾರೆ ವಡೆ ಚಕ್ಲಿ ಎಲ್ಲ. ನಮ್ಮ ಸಾಮಾನು ನೆಂಟರೆಲ್ಲ ಬಂದರೆ ಅವ್ರಿಗೆ ಉಪ್ಪಿಟ್ಟು, ಚಾ ಅದೆಲ್ಲ ಕೊಡ್ತಾರೆ. ಮನೆಗೆ ಬಂದು ನೆಂಟರಿಗೆಲ್ಲ ತಿನ್ನೋಕೆಲ್ಲ ಕೊಡ್ತಾರೆ, ತಗೊಂಡೋಗೋ ಕೊಡ್ತಾರೆ. ಎಲ್ಲ ಅದಕ್ಕಾಗ ಅಂದ್ರೆ ವಡೆ ತಗೊಂಡೋಗೋಕೆ ಹೇಳಲ್ಲ, ಯಾರು ಬರೋದಿಲ್ಲ ನಮ್ಮ ಕಡೆ. ನಮ್ಮ ಸೈಡ್ ಎಲ್ಲರೂ ಬರ್ತಾರೆ. ಅವ್ರಿಗೆ ಕೊಡುವವ್ರಿಗೆ ವರ್ಷಕ್ಕೊಂದು ದಿನ ಅಂದು ಎಲ್ಲ ಪ್ಯಾಕ್ ಮಾಡಿರ್ತಾರೆ. ಆವಾಗ ನಾವು ಹಿಂಗೆ ಕುತ್ಕೊಂಡು ಬಂದವರೆಲ್ಲ ಹಿಂಗೆ ಬರ್ತಾರೆ, ಅದರ್ಗೂ ಕೊಡೋದು. ಕಡೆ ಮತ್ತೆ ಅವಲಕ್ಕಿ ಒಂದು 2-3 ಚೀಲ ಅವಲಕ್ಕಿ ಇರ್ತಾರೆ. ಅವಲಕ್ಕಿ ಎಲ್ಲ ಒಂದೊಂದು 2 kg ಆಗೋಟ್ಟು ಎಲ್ಲರಿಗೂ ಒಂದು ದೊಡ್ಡ ಒಂದು ಪಾತ್ರೆ ಇರ್ತಾರೆ. ಅದು ಒಂದೊಂದು ಪಾತ್ರೆ ತುಂಬಿ ಎಲ್ಲರಿಗೂ ಬಂದವರಿಗೆಲ್ಲ ಅದು ಕೊಡೋದು. ಶಿರಲಿ ಕಡೆ ಈಗ ಅದು ಈ ಪದ್ಧತಿ ಅಂತ ಇತ್ತು ಅಲ್ಲ? ಹೌದು ಹೌದು. ನಾವೆಲ್ಲ ಕೊಟ್ಟರೆ ಸರಿ, ನಾವು ವರ್ಷಕ್ಕೆ ಹೋಯ್ತೆ ಕೊಡೋಕೆ. ಹೌದಾ? ಸೊಪ್ಪು ಮನಿಂಚೆ. ಹಾಂ, ನಮ್ಮ ಕಡೆಗೆಲ್ಲ ಇಲ್ಲವೇ ಇಲ್ಲ ಈ ಪದ್ಧತಿ. ಎಷ್ಟು ರಾಶಿ ಜನ ಬರ್ತದೆ. ಹಾಂ, ಮಕ್ಕಳು ಮನೆಗೆ 8 ಜನ ಅವ್ರಂತ 8 ಜನ ಮಕ್ಕಳನ್ನ ಕರ್ಕೊಳ್ತಾರೆ. ಹಾಂ, ವಡೆ ಚಕ್ಲಿ ಸಿಕ್ತು ಅಂತ ನಮ್ಮ ಸೈಡ್ಗೆಲ್ಲ ಇದು ವಡೆ ಚಕ್ಲಿ ಎಲ್ಲ ಇಲ್ಲಲ್ಲ, ಮಾಡೋದು ಕಡಿಮೆ. ನಮ್ಮ ಸೈಡ್ಗೆ. ನಮ್ಮ ಕಡೆಗೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನೋಡಿ. ದೊಡ್ಡಮ್ಮನ ಹತ್ರ ಒಂದು ಕೇಳೋಕೆ ಹೋಗಿ ಎಷ್ಟು ಸುದ್ದಿ ಸಿಕ್ತು ಹೇಳಿ ಅಲ್ಲ ದೊಡ್ಡಮ್ಮ? ಒಂದು ಸುದ್ದಿ ಕೇಳೋಕೆ ಹೋಗಿ ಎಷ್ಟು ಸುದ್ದಿ ಸಿಕ್ತು ಹೇಳಿ ಹೀಗೆ. ಖುಷಿ ಆಯ್ತದೆ ಎಲ್ಲರೂ ಸೇರ್ಕೊಂಡು ಹೋದ್ರೆ ಅಲ್ಲ? ಇಲ್ಲಾಂದ್ರೆ ಇವ್ರು ಹೊಟ್ಟಿಗೆ ಇಲ್ಲ ನಮಗೆ ವಡೆ ಚಕ್ಲಿ ತಿನ್ನೋಕೆ ಬಂದಾರೆ ಅನ್ನೋರು. ಈಗ ನಾವು ಒಂದು ಮನೆಗೆ ನಾನು ನನ್ನ ಮಕ್ಕಳು ಇದ್ರೆ ಆ ತಾಯಿಗೆ ಏನು ಮಾಡ್ತಾರೆ, ಮಕ್ಕಳು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಸಿಗ್ತದೆ ಅಲ್ಲ ಪಾಪ, ತಂದ್ಕೊಂಡು ಮನೆಗೆ ಒಳ್ಳೆ ಮಾಡ್ಕೊಂಡು ತಿಂತಾರೆ. 8 ಜನ ಕೆಲವರು ನಮ್ಮದಿಗೆ ಹಿಂಗೆ ಬೇಡೋರೆಲ್ಲ ಹಿಂಗೆಲ್ಲ ಎಂತ ಮಾಡೋಕೆ ತಿಳುವುದಿಲ್ಲ ಅಲ್ಲ, ಅವರೆಲ್ಲ ಹೋಯ್ತಾರೆ. ನಮ್ಮ ಕಡೆ ಹಂಗೆ ಜನ ಎಲ್ಲ ಯಾರೂ ಇಲ್ಲ, ಅದಕ್ಕಾಗ ಹೋಗೋದು ಇಲ್ಲ. ಎಲ್ಲ ಕಡೆಗೂ ಪಾಪ ಅಷ್ಟೂ ಜನ, ಎಷ್ಟು ಜನ ಹೋದ್ರು ಒಬ್ರಿಗೂ ಅದು ಒಂದೇ ದಿನ. ಅವ್ರಿಗೆ ಇಲ್ಲ ಅಂಬಂಗಿಲ್ಲ, ಒಂದೇ ದಿನ. ಆಯ್ತು ನೋಡಿ. ಇಲ್ಲಿ ನನ್ನ ಬುಲ್ಲಣ್ಣ ಎಂತ ಮಾಡ್ತಿದ್ಯೋ? ಬುಲ್ಲಣ್ಣ ನೋಡಿ, ಮೈಕೆ ಎಲ್ಲ ಚೊಕ್ ಮಾಡ್ಕೊಂತವನೇ ಸ್ನಾನ ಮಾಡ್ತಾ ಇದ್ದಾನೆ ನನ್ನ ಮನೆ ಬುಲ್ಲ ಅಲ್ಲ? ಬುಲ್ಲ ಬೆಕ್ಕುಗಳೆಲ್ಲ ಹಿಂಗೆ ಅಲ್ವಾ, ನಿಕ್ಕೊಂಡು ಸ್ನಾನ ಮಾಡೋದು. ಬುಲ್ಲ ಲೇ ಬುಲ್ಲ, ಲೇ ಬುಲ್ಲ, ಲೇ ಬುಲ್ಲ, ಲೇ ಬುಲ್ಲ, ಲೋ ಬುಲ್ಲ, ಬಿ ಬುಲ್ಲ, ನಮ್ಮನೆ ಬಿ ಬುಲ್ಲ. ನೋಡಿ ನಾಟಕ ಏನು ಕಡಿಮೆ ಇಲ್ಲ ಒಂದು. ನೋಡಿ ಎಂಥ ನಾಟಕ ಹೇಳಿ ಒಂದು. ನನಗೆ ಇವನು ಹಿಂಗೆ ಒತ್ತಿಡೋದು ಅಂದರೆ ಖುಷಿಯೇ ಅವನಿಗೆ. ನಾನು ಯಾವಾಗಲೂ ಇವನು ಹಿಂಗೆಲ್ಲ ಒತ್ತುತ್ತಾ ಇರ್ತೆ. ಮೇವನ್ನು ಹಿಂಗೆ ಮಾಡಿದ್ರು ಕೂಡ ಒಂಥರ ಆಟದ್ದು ಫೋರ್ಸ್ ಬರ್ತದೆ ಗೈಸ್, ಗೊತ್ತಾ? ನೋಡಿ ನೋಡಿ ಇಲ್ಲಿ ನಮ್ಮನೆ ಸಿಂಗಾರಿ ಸುಂದ್ರಿ ನೋಡಿ, ಪಾಪ ಮಲ್ಕೊಂಡು ಬಿಟ್ಟಿದ್ದಾಳೆ. ಮನೆ ಚಂದು. ಸಿಂಗಾರಿ ಏನೇ ಸಿಂಗಾರಿ? ನಮ್ಮನೆ ಸುಂದ್ರಿ ಇನ್ನೊಂದು 2 ತಿಂಗಳಲ್ಲಿ ಕರು ಆಗ್ತದೆ, ನವೆಂಬರ್ ತಿಂಗಳಲ್ಲಿ ಕರು ಆಗ್ತದೆ ಅವಳು. ನೋಡಿ ಈಗ ಸ್ವಲ್ಪ ಅವಳಿಗೆ ಮಲಗೋದು ಹೇಳೋದೆಲ್ಲ ಸ್ವಲ್ಪ ತ್ರಾಸಾದ ಥರ ಆಯ್ತದೆ. ನವೆಂಬರ್ ತಿಂಗಳಲ್ಲಿ ನಮ್ಮನೆ ಸುಂದ್ರಿ ಕರು ಆಗ್ತಾಳೆ. ಆಮೇಲೆ ದಾದನ್ ಕೊಟ್ಟರೆ ಅಲ್ಲ ಸುಂದ್ರಿ ಕರು ಹಾಕಿದ ಮೇಲೆ ಅವರನ್ನು ಸುಂದ್ರಿಯನ್ನು ಸೇಲ್ ಮಾಡುವಂತಿದ್ದಾರೆ. ನಾನು ಬೇಡ ಅಂತ ಇದ್ದೀನಿ. ನನಗೇನೋ ಸಿಂಗಾರಿಗಿಂತಲೂ ಸುಂದ್ರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೂ ಸಾಕೋದಕ್ಕೆ ತುಂಬ ಕಷ್ಟ. 2 ಎಮ್ಮೆ ಈಗಂತೂ ಕೊಟ್ಟಿಗೆ ಕೆಲಸ ಎಲ್ಲ ಮಾಡುವವರು ಇಲ್ಲ. ಹುಲ್ಲಿನ ರೇಟಾಗಿರ್ಬೋದು ಎಲ್ಲ ಸಿಕ್ಕಾಪಟ್ಟೆ. ಈಗ ಮತ್ತೆ 3 ಎಮ್ಮೆದಂಗೆ ಆಗ್ತದೆ. ಅವಳು ಕೂಡ ಕರು ಹಾಕಿಬಿಟ್ರೆ ಅವಳು ಕರು ಸೇರಿದ್ರೆ ಮತ್ತು ಕೊಟ್ಟಿಗೆ ನಮಗೆ ಕಟ್ಟೋದಿಕ್ಕೂ ಕೂಡ ಜಾಗ ಇಲ್ಲ. ಈಗ 3ಗೇನೆ ಫುಲ್ಲಾಗಿಬಿಟ್ಟಿದೆ ನೋಡಿ. ಉಳ್ಕೊಂಡೆ ಸೇರ್ತದೆ.
ನೋಡಿ ಇಲ್ಲಿ ಸಗಣಿ ಆಗ್ತಿದ್ದಾಳೆ ಸುಂದರಿ. ಚಂದುಗೂ ಪಾಪ ವಯಸ್ಸಾಯಿತು ನಮ್ಮನೆ ಚಂದುಗೆ. ಎಂತ ಬೇಕೆ, ಎಂತ ಬೇಕು ನಿಮಗೆ? ನನ್ನ ಕಡೆಯವರೆಲ್ಲ ಈಗ ಸ್ನಾನ ಮಾಡ್ತಾ ಇದ್ದಾರೆ. ತುಂಬ ಬಿಸಿಲು ಬಂದಿದೆ. ನಾನು ಇವಾಗ ಶೀಟ್ ಮೇಲೆಲ್ಲ ಬಟ್ಟೆಗಳನ್ನ ಒಣಗಿಸ್ಕೊಂಡು ಕೂತಿದ್ದೀನಿ. ಇಲ್ಲಿ ಒಂದು 10 ನಿಮಿಷದಲ್ಲಿ ಈ ಥರ ಬಟ್ಟೆಗಳನ್ನ ಹಾಕಿಬಿಟ್ರೆ ಬೇಗ ಒಣಗಿಬಿಡ್ತದೆ ನೋಡಿ. ಈಗ ಊಟ ಮುಗಿಸ್ಕೊಂಡು ವಡೆ ಕಂಬಳವನ್ನು ಶುರು ಮಾಡೋದೆ. ಟೈಮಿಗೆ ಒಂದು 12 ಗಂಟೆ ಆಯಿತು. ಈಗ ಒಂದು 10 ನಿಮಿಷದಲ್ಲಿ ಊಟ ಮುಗಿಸಿ ಆಮೇಲೆ ವಡೆಯನ್ನು ಮಾಡೋದಕ್ಕೆ ಶುರು ಮಾಡೋದು.